ಅಯೋಧ್ಯೆಯ ಶ್ರೀರಾಮ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ತಾರತಮ್ಯ ಆಗಿದೆ, ಇದು ನಿಜಕ್ಕೂ ಕೂಡ ಯಾರೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮನ್ನ ಬಿಜೆಪಿಯವರು ಯಾರು ಗುತ್ತಿಗೆಗೆ ಏನು ತಗೊಂಡಿಲ್ಲ. ಹಾಗೇನೆ ಹಿಂದುತ್ವನೂ ಕೂಡ ಯಾವುದೇ ಪಕ್ಷಕ್ಕೆ ಗುತ್ತಿಗೆಯನ್ನು ಕೊಟ್ಟಿಲ್ಲ. ನಾವು ಎಲ್ಲ ಹಿಂದೂಗಳೇ. ಆದರೆ ರಾಜಕಾರಣಕ್ಕೋಸ್ಕರ, ಓಟ್ಗೋಸ್ಕರ ಪದೇ ಪದೇ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಅವರ ಪಕ್ಷದ ಸಿದ್ಧಾಂತ, ಅವರ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸ್ಲಿ. ಆದರೆ ಹಿಂದುತ್ವವನ್ನು ಬಂಡವಾಳ ಮಾಡಿಕೊಂಡು ಬೇರೆಲ್ಲ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ನನಗೊಮ್ಮೊಮ್ಮೆ ಜ್ಞಾಪಕ ಬರೋದೇನಪ್ಪ ಅಂತ ಹೇಳಿದ್ರೆ, ಈ ರೀತಿಯ ಹಿಂದುತ್ವ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದನ್ನು ನೋಡಿಯೇ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದುತ್ವವನ್ನು ತ್ಯಜಿಸಿ ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿರ್ತಕ್ಕಂಥದ್ದು ಅಂತ ಗೊತ್ತಾಗ್ತದೆ. ಈ ರೀತಿಯ ಹಿಂದುತ್ವದ ಪದ, ಹಿಂದುತ್ವವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ಪಕ್ಷದ ಮುಖಂಡರುಗಳಿಗೆ ಅದು ಶೋಭೆ ತರುವಂಥದ್ದಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆಯಿತು, ಹುಬ್ಳಿನಲ್ಲಿ ಅವನು ಅರೆಸ್ಟ್ ಮಾಡಿದ್ದಾರೆ. ಅವನ ಮೇಲೆ ಯಾವುದು 13-14 ಕೇಸ್ಗಳು ಸುಮಾರು ವರ್ಷಗಳಿಂದ ಇದ್ದಾವೆ. ಅವನನ್ನು ಬಂಧಿಸಿದ ಕ್ಷಣ ಎಲ್ಲ ಕರಸೇವಕರಿಗೆ ಬಂಧನೆ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಆಲ್ ಇಂಡಿಯಾ ಇಶ್ಯೂ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ. ಈ ರೀತಿಯ ಸಣ್ಣತನದ ರಾಜಕಾರಣ ಶೋಭೆಯನ್ನು ತರುವಂಥದ್ದಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅವ್ರ ಮೇಲೆ ಇರ್ತಕ್ಕಂಥ ದೊಂಬಿ, ಕೊಲೆ ಕೇಸುಗಳು, ಮತ್ತು ಯಾವುದು ಮದ್ಯ ಮಟ್ಕಗಳು, ಮತ್ತು ಇದೆಯಲ್ಲ ಯಾವುದು ಅಬಕಾರಿ ಹುಬ್ಳಿ ಅಂತ ಹೇಳಿದ್ರೆ ಫೇಮಸ್. ಅದು ಕಬರಿಪೇಟೆ ಇದೆಲ್ಲ ಇದೆಯಲ್ಲ, ಹುಬ್ಳಿನಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಾದರೂ ಯಾವ ಬೇಕಾದ್ರೂ ಮಾಡಿಕೊಡ್ತಾರೆ. ಅದರಿಂದ ಅದು ಒಂದು ಕಬರಿಪೇಟೆ ಅಂತಕ್ಕಂಥದ್ದು. ಪಾಪ ಹೊರಟ್ಟಿಯವರು ನಾನು ಕೌನ್ಸಿಲಲ್ಲಿದ್ದಾಗ ಅದ್ರ ಬಗ್ಗೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ರು.